ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಇವತ್ತು ನಾನು ಖುಷ್ಬು ಅವರ ಫೇಸ್ ಆಯಿಲ್ ಮಾಡ್ತಾಯಿದ್ದೀನಿ. ಖುಷ್ಬು ಫೇಸ್ ಆಯಿಲ್ ಮಾಡ್ತಾಯಿದ್ದೀನಿ. ಓಕೆ, ಇದಕ್ಕೆ ನಾನು ಮನೇಲಿ ಕೊಬ್ಬರಿ ಎಣ್ಣೆ ಒಂದು ದೊಡ್ಡ ಬಾಟ್ಲ್ ಐತೆ, ಕೊಕೊನಟ್ ಆಯಿಲು ಇದೇ ಥರದ್ದು. ಅದಕ್ಕೆ ಅದನ್ನು ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು ಇಲ್ಲೇ ಅಂಗಡಿಲೇ 10 ರೂಪಾಯಿಂದು ಮೂರು ಬಾಟ್ಲು ತರಿಸಿದ್ದೀನಿ. ಯಾಕಪ್ಪ ಅಂತಂದರೆ ಫಸ್ಟು ಈ ರೆಮಿಡಿನ ಮಾಡಿಬಿಟ್ಟು ಇದು ನನ್ನ ಫೇಸ್ಗೆ ಇದು ಅಡ್ಜಸ್ಟ್ ಆಗುತ್ತಾ ಇಲ್ವಾ ನೋಡಿಕೊಂಡು ಆಮೇಲೆ ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 10 ರೂಪಾಯಿಂದ 3 ಬಾಟ್ಲು ತರಿಸಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಅದೇನಾದರೂ ಸಾಕಾಗಿಲ್ಲ ಅಂದರೆ ಮನೇಲಿ ಆಯ್ತಲ್ವ, ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇಷ್ಟು ತರಿಸಿದ್ದೀನಿ. ಈ ಆಯಿಲ್ನ ಏನಕ್ಕೆ ಮಾಡ್ತಾಯಿದ್ದೀನಪ್ಪ ಅಂದರೆ ನನಗೆ ಬಂಗೈತೆ. ಸುಮಾರು ಜನ ನೋಡಿರ್ಬೋದು, ನನ್ನ ವೀಡಿಯೋನ ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ. ಹಾಗಾಗಿ ನನ್ನ ಮುಖದಲ್ಲಿ ಬಂಗೈತೆ. ನನಗೆ ಏನು ಕಲರ್ಸ್ ಏನು ಬರೋದು ಬೇಡ ಮುಖ, ನನಗೆ ಬಂಗ್ ಹೋದರೆ ಸಾಕು. ಅದಕ್ಕೋಸ್ಕರ ಈ ಆಯಿಲ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಕ್ಯಾರೆಟು, ಬೀಟ್ರೋಟು ಮತ್ತು ಸಣ್ಣದೊಂದು ಕ್ಯಾರೆಟು, ಸಣ್ಣದೊಂದು ಬೀಟ್ರೋಟು, ಯಾಕೆಂದರೆ ಕೊಬ್ಬರಿ ಎಣ್ಣೆ ಕಮ್ಮಿ ಅಲ್ವ. ಮತ್ತು ಒಂದು ಕಿತ್ತಳೆ ಹಣ್ಣಿನ ಸಿಪ್ಪೆ ಮತ್ತು ಇದು ವಿಟಮಿನ್ ಇ ಟ್ಯಾಬ್ಲೆಟ್ನ ನಾನು 2 ಹಾಕ್ತೀನಿ. ಎರಡು ಈ ವಿಟಮಿನ್ ಇ ಟ್ಯಾಬ್ಲೆಟ್ನ ಹಾಕ್ತೀನಿ. ಇಷ್ಟು ನಾನು ಇದನ್ನು ತೊಗೊಂಡಿದ್ದೀನಿ. ಹಾಗೆ ಬಾದಾಮಿ ಆಯಿಲು ಮತ್ತು ಇದನ್ನೆಲ್ಲ ತೊಗೊಂಡಿಲ್ಲ, ಬೇಡ ಅನ್ನಿಸ್ತು. ಯಾಕೆಂದರೆ ಇವಾಗ ಬೇಸಿಗೆ ಅಲ್ವಾ, ಬೇಸಿಗೆಲಿ ನನ್ನ ಮುಖದಲ್ಲೇ ಬೆವರೋದು ಜಾಸ್ತಿ. ನನ್ನ ಫೇಸ್ ಬಂದ್ಬಿಟ್ಟು ಆಯಿಲ್ ಫೇಸ್ ಆಗಿರೋದ್ರಿಂದ ನಾನು ಅದು ಬಾದಾಮಿ ಆಯಿಲ್ ಏನು ಬೇಡ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಇಷ್ಟು ರೆಮಿಡಿನ ತೊಗೊಂಡಿದ್ದೀನಿ. ಓಕೆ, ಬನ್ನಿ ಆ ಎಣ್ಣೆ ಒಳಗಡೆ ಹಾಕೋಣ. ಬೀಟ್ರೋಟ್ ಹಾಕ್ತಾಯಿದ್ದೀನಿ. ಕಿತ್ತಳೆ ಹಣ್ಣಿನ ಸಿಪ್ಪೆ ಹಾಕಬೇಕು ಅಂತ ಅನ್ನಿಸ್ತು ನನಗೆ. ಇದನ್ನು ನಾನು ನಮ್ಮ ಮನೇಲಿ ಕಿತ್ತಳೆ ಹಣ್ಣು ಇರಲಿಲ್ಲ, ಪಕ್ಕದ ಮನೆಗೆ ಹೋಗಿ ಬಂದಿದ್ದೀನಿ. ಪಕ್ಕದ ಮನೇಲಿ ಒಬ್ಬರು ಪ್ರೆಗ್ನೆಂಟ್ ಇದ್ದರು, ಅವ್ರ ತಂದಿರ್ತಾರೆ ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ಕಿತ್ತಳೆ ಹಣ್ಣಿನ ಸಿಪ್ಪೆ ಕೊಡಿ ಅಂತ ಹೋಗ್ಬಿಟ್ಟು ಈಸ್ಕೊಂಬಂದೆ. ಅವರು ನನಗೊಂದೆರಡು ಪೀಸ್ ಕಿತ್ತಳೆ ಹಣ್ಣು ಕೊಟ್ಟರು. ತಿನ್ಕೊಂಡು ಸಿಪ್ಪೆನೂ ಬಂದಿದ್ದೀನಿ. ನೋಡೋಣ ಆಯಿಲ್ ಯಾವ ಥರ ಬರುತ್ತೆ ಅಂತ. ಇದು ತುಂಬ ಅಂದರೆ ಆಯಿಲ್ ಇನ್ನೊಂದು ಸ್ವಲ್ಪ ಹಾಕಬೇಕು ಅನಿಸುತ್ತೆ. ಇದೆಲ್ಲ ಫುಲ್ಲು ಮುಳುಗಬೇಕಲ್ವ, ಹಾಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ತೀನಿ ಇವಾಗ. ಸಾಲ್ಟೇಜು ಅಂತ ಅನಿಸುತ್ತೆ ಇದು. ಹಾಗೆ ಎಲ್ಲ ಸ್ಟೀಲ್ ಪಾತ್ರೆ ತಗೊಂಡಿದ್ರು, ಗಟ್ಟಿಯಾಗಿರುವಂತಹ ಗಟ್ಟಿ ಇರುವಂತಹ ಸ್ಟೀಲ್ ಪಾತ್ರೆ ತೊಗೊಂಡಿದ್ರು. ನಾನು ಬಂದ್ಬಿಟ್ಟು ಸಿಲ್ವರ್ ಪಾತ್ರೆ ತೊಗೊಂಡಿದ್ದೀನಿ. ತಳ ಗಟ್ಟಿ ಇರುವಂಥದ್ದು ಸಿಲ್ವರ್ ಪಾತ್ರೆ ತೊಗೊಂಡಿದ್ದೀನಿ. ಸ್ಟೀಲ್ ಪಾತ್ರೆನೂ ಇತ್ತು, ಆದರೆ ಯಾಕೋ ಬೇಡ ಅನ್ನಿಸ್ತು. ಯಾಕಪ್ಪ ಅಂದರೆ ಅದರಲ್ಲಿ ಹಾಲು, ಕಾಫಿ, ಟೀ ಇದೆಲ್ಲ ಮಾಡ್ತಾ ಇರ್ತೀವಿ. ಹಾಗಾಗಿ ಬೇಡ ಅಂತ ಅನ್ನಿಸ್ತು. ಏಕೆಂದರೆ ಕಾಫಿ ಟೀ ಮಾಡಿದಾಗ ಅದೇ ಆಯಿಲ್ ಸ್ಮೆಲ್ಲೇ ಬಂದುಬಿಟ್ರೆ ಎಷ್ಟೇ ತೊಳೆದ್ರೂ ಎಷ್ಟೇ ಕ್ಲೀನ್ ಮಾಡಿದ್ರೂ ಈ ಆಯಿಲ್ ಸ್ಮೆಲ್ಲೇ ಬಂದ್ಬಿಡ್ತೇನೋ ಅನ್ನೋದೊಂದು ಇದರಿಂದ ನಾನು ಸಿಲ್ವರ್ ಪಾತ್ರೆ ತೊಗೊಂಡಿದ್ದೀನಿ. ಹಾಗೆ 10 ರೂಪಾಯಿಂದು ಬಾಟ್ಲು ಕೊಬ್ಬರಿ ಎಣ್ಣೆ ಬಾಟ್ಲು ಹಾಕಿದ್ನಲ್ಲ, ಅದರಲ್ಲಿ ಇನ್ನೊಂದು ಸ್ವಲ್ಪ ಆಯ್ತೇನೋ ಅಂದ್ಬಿಟ್ಟು ಹಾಕ್ತೆ. ಇನ್ನೂ ಒಂದು 2 ಡ್ರಾಪ್ಸ್ 3 ಡ್ರಾಪ್ಸ್ ಅಷ್ಟು ಎಣ್ಣೆ ಬಂತು. ಪರವಾಗಿಲ್ಲ, 3 ಬಾಟ್ಲಿಂದ ಅಟ್ಲೀಸ್ಟ್ ಒಂದು 2 ಸ್ಪೂನ್ ಆದರೂ ಆಯಿಲ್ ಬಂತು. ಓಕೆ, ಇದು ಚೆನ್ನಾಗಿ ಅಂದರೆ ನಾನು ಸಿಮ್ಮಲ್ಲೇ ಇಟ್ಟಿದ್ದೀನಿ. ಸಿಮ್ಮಲ್ಲಿಟ್ಟು ಕಾಯಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದು ರಸ ಬಿಟ್ಕೊಳ್ಳಿ. ನಾನು ಎಷ್ಟಪ್ಪ ಅಂದರೆ ಒಂದು 20 ನಿಮಿಷ ಬೇಯಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಆಯಿಲು ಮತ್ತು ಈ ಬೀಟ್ರೋಟ್, ಕ್ಯಾರೆಟ್ ತುರಿ, ಕಿತ್ತಳೆ ಹಣ್ಣಿನ ಸಿಪ್ಪೆ ಇದನ್ನೆಲ್ಲ ನೋಡಿ ಒಂದು 5 ನಿಮಿಷಕ್ಕೆ ಇಷ್ಟು ಕಲರ್ ಬಂದುಬಿಡ್ತು. ನೋಡಿ, ನನಗೆ ಬಂಗೈತೆ. ನೋಡಿ, ಈ ಥರ ಕೆನ್ನೆ ಮೇಲೆ ಬಂಗೈತೆ, ಮತ್ತು ಈ ಮೂಗು ಮೇಲಂತೂ ಇರ್ಬಾರ ಜಾಸ್ತಿನೇ ಐತೆ. ಈ ಸೈಡು ಬಂಗು, ಮತ್ತು ಮೂಗು ಮೇಲಂತೂ ತುಂಬ ಎದ್ದು ಕಾಣಿಸುತ್ತೆ.
ಅದಕ್ಕೋಸ್ಕರ ನಾನು ಈ ಆಯಿಲ್ನ ಹಾಕಬೇಕು ಅಂತ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ರೆಮಿಡಿನ ನಾನು ಮಾಡ್ತಾಯಿದ್ದೀನಿ. ಜೊತೆಗೆ ಇದು ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸಿದ್ರೆ ನಿಮಗೂ ಎಷ್ಟೋ ಜನಕ್ಕೆ ಎಲ್ಪ್ ಆಗ್ಬೋದು ಅಂತ ನಾನು ಈ ರೆಮಿಡಿನ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ನನ್ನ ಫೇಸ್ ನೋಡಿದ್ದೀರಲ್ವ, ನಾನು ಇದನ್ನು ಯೂಸ್ ಮಾಡಿ ಮತ್ತೆ ಒಂದು ವಾರ ಬಿಟ್ಕೊಂಡು ನನ್ನ ಫೇಸ್ ಯಾವ ಥರ ಗ್ಲೋಯಿಂಗ್ ಬಂತು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದ ಮುಖಾಂತರ ಹಾಕ್ತೀನಿ ಫ್ರೆಂಡ್ಸ್. ಓಕೆ ನೋಡಿ, ತುಂಬ ಕಲರ್ ಐತೆ ಮತ್ತು ಎಷ್ಟು ಚೆನ್ನಾಗೈತೆ ಅಂದರೆ ನಾನು 20 ನಿಮಿಷ ಈ ಥರ ಸಿಮ್ಮಲ್ಲೇ ಇಟ್ಟು ಗ್ಯಾಸ್ ಸ್ಟವ್ನ ಸಿಮ್ಮಲ್ಲಿಟ್ಟು ನಾನು ಚೆನ್ನಾಗಿ ಬೇಯಿಸಿರುವಂಥದ್ದು. ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆಯಲ್ಲಿ ಮತ್ತು ಬೀಟ್ರೋಟ್ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದೋಗೈತೆ, ಬೆಂದು ಚೆನ್ನಾಗಿ ರಸ ಬಿಟ್ಟೈತೆ. ಮತ್ತು ಸ್ವಲ್ಪ ಸೀದೋದು ಥರ ಎಲ್ಲ ಇದು ಯಾವ ಥರ ಅಂದರೆ ಚೆನ್ನಾಗಿ ಬೆಂದು ಕರ್ಕಲಾಯಿತು ಅಂತಾರಲ್ಲ ಆ ಥರ ಆಗೈತೆ, ಅಷ್ಟು ರಸ ಎಲ್ಲ ಬಿಟ್ಟೈತೆ. ನಾನೊಂದು ಬಾಕ್ಸ್ಗೆ ನೋಡಿ, ನಾನು ಸ್ಟೀಲ್ ಬಾಕ್ಸ್ ತೊಗೊಂಡಿದ್ದೀನಿ, ತುಂಬ ಚಿಕ್ಕದು, ಸ್ವಲ್ಪನೇ ಅಲ್ವ ಮಾಡಿದ್ದು, ಅದಕ್ಕೋಸ್ಕರ ತುಂಬ ಚಿಕ್ಕದು ಸ್ಟೀಲ್ ಬಾಕ್ಸ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಆಯಿಲ್ನ ಸೋಸ್ಕೊತಾ ಇದ್ದೀನಿ. ನೋಡಿ ಈ ಸಿಪ್ಪೆ ಉಳಿದಿರುತ್ತಲ್ಲ, ಈಗ ಈ ಸಿಪ್ಪೆಲೂ ತುಂಬ ಆಯಿಲ್ ಇರುತ್ತೆ. ನಾನು ಇದನ್ನು ವೇಸ್ಟ್ ಮಾಡಲ್ಲ, ಇಷ್ಟಕ್ಕೆ ನಾನು ಎಸ್ಬಿಡಲ್ಲ. ಇದನ್ನು ಚೆನ್ನಾಗಿ ಕೈಲೇ ಹಿಂಡುತ್ತೀನಿ. ಕೈಲಿ ಹಿಂಡ್ಬಿಟ್ಟು ಆಮೇಲೆ ಅದರಲ್ಲಿ ಇನ್ನೂ ಒಂದು 4-5 ಸ್ಪೂನ್ ಎಣ್ಣೆ ಬರ್ಬೋದು ಅಂತ ಅನಿಸುತ್ತೆ. ಅದನ್ನೆಲ್ಲ ಚೆನ್ನಾಗಿ ಹಿಂಡಿ ಆ ಆಯಿಲ್ನ ಹಾಕ್ಕೊಂಡು ಆಮೇಲೆ ಆ ಸಿಪ್ಪೆನ ಎಸಿತೀನಿ. ಇದು ಚೆನ್ನಾಗಿ ಎಣ್ಣೆ ಕುಡ್ದಿರುತ್ತೆ ಅಲ್ವಾ, ಬೆಂದಿರೋದು ಎಲ್ಲ ಬೀಟ್ರೋಟು ಕ್ಯಾರೆಟು ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆ. ಹಾಗಾಗಿ ನೋಡಿ ಇನ್ನು ಎಷ್ಟು ಎಣ್ಣೆ ಐತೆ ಅಂದರೆ, ಕೈಲಿ ಹಿಂಡಿದ್ರಂತೂ ಇನ್ನೂ ತುಂಬ ಎಣ್ಣೆ ಬರುತ್ತೆ. ಆಮೇಲೆ ಇದನ್ನೆಲ್ಲನೂ ನೀಟಾಗಿ ಸೋಸಿ ಕೈಲಿ ಹಿಂಡಿ ಆಮೇಲೆ ನಾನು ಈ ಸಿಪ್ಪೆನ ಎಸಿತೀನಿ. ನಾನು ಇದನ್ನು ಸುಮಾರು ನಾನು 1-2 ಯೂಟ್ಯೂಬ್ ನೋಡಿಬಿಟ್ಟು ಈ ಆಯಿಲ್ ಮಾಡ್ತಾಯಿಲ್ಲ. ಸುಮಾರು ಜನಗಳು ಯೂಟ್ಯೂಬ್ ನೋಡಿದ್ದೀನಿ ಈ ಥರ ಖುಷ್ಬು ಆಯಿಲ್ ಮಾಡೋದನ್ನ. ಅವ್ರ ಫೇಸ್ ಎಲ್ಲ ಚೆನ್ನಾಗಿ ಗ್ಲೋಯಿಂಗ್ ಬಂದೈತೆ. ಹಾಗಾಗಿ ನಾನು ವಿಡಿಯೋ ಮಾಡೋಣ, ಮತ್ತು ನನಗೂ ನನ್ನ ಫೇಸ್ಗೂ ಹೆಲ್ಪ್ ಆಗ್ಬೋದು ಅಂತಲೇ ನಾನು ಈ ಥರ ಆಯಿಲ್ ಮಾಡ್ಕೊತಾ ಇದ್ದೀನಿ. ನನಗೆ ಆಯಿಲ್ ಮಾಡ್ಕೊಂಡಂಗೂ ಆಗುತ್ತೆ, ಹಾಗೆ ನನ್ನ ವಿಡಿಯೋ ಮುಖಾಂತರ ನಮ್ಮ ಫಾಲೋವರ್ಸ್ಗೆಲ್ಲ ತೋರಿಸ್ದಾಗೂ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ. ಮತ್ತು ನನ್ನ ಫೇಸು ಯಾವ ಥರ ಗ್ಲೋಯಿಂಗ್ ಆಯಿತು, ಯಾವ ಥರ ಕಲರ್ ಬಂತು, ಈ ಬಂಗೆಲ್ಲ ಯಾವ ಥರ ಕ್ಲಿಯರ್ ಆಯಿತು ನೋಡೋಣ. ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ 1 ವಾರ ಬಿಟ್ಟು ಮಾಡ್ತೀನಿ ಈ ಆಯಿಲ್ ಬಗ್ಗೆ ಮತ್ತು ನನ್ನ ಫೇಸ್ ಬಗ್ಗೆ. ಆವಾಗ ಆ ವಿಡಿಯೋದಲ್ಲಿ ನಾನು ಹಂಚ್ಕೋತೀನಿ ಫ್ರೆಂಡ್ಸ್. ಇವಾಗ ನಾನು ಇದಾಗ್ತಾಯಿದ್ದೀನಿ, ವಿಟಮಿನ್ ಇ ಟ್ಯಾಬ್ಲೆಟ್ ಹಾಕ್ತಾಯಿದ್ದೀನಿ ಆಯಿಲ್ಗೆ. ಅಂದರೆ ಆಯಿಲ್ ಬಿಸಿ ಇದ್ದಾಗಲೇ ಯಾರೂ ಸೋಸ್ಕೋಬೇಡಿ. ನಾನು ವೀಡಿಯೋನ ಸ್ಕಿಪ್ ಮಾಡಿದೆ, ತಣ್ಣಗಾಗೋವರೆಗೂ ನಾನು ವೀಡಿಯೋ ಮಾಡಿಲ್ಲ. ಅದು ಚೆನ್ನಾಗಿ 20 ನಿಮಿಷ ಚೆನ್ನಾಗಿ ಕುದಿಸಿದ ಮೇಲೆ ನಾನು ಸುಮಾರು ಫ್ಯಾನ್ ಹಾಕ್ಬಿಟ್ಟು ಸುಮಾರು ಒಂದು 1/2 ಅವರೇ ಅದು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಅದು ಆಯಿಲು ಫುಲ್ಲು ತಣ್ಣಗಾದ್ಮೇಲೆ ನಾನು ವಿಟಮಿನ್ ಇ ಟ್ಯಾಬ್ಲೆಟ್ ಹಾಕ್ತಾಯಿದ್ದೀನಿ. ನಾನು 2 ಟ್ಯಾಬ್ಲೆಟ್ ಹಾಕಿದ್ದೀನಿ. ವಿಟಮಿನ್ ಇ ಟ್ಯಾಬ್ಲೆಟ್ನ ನಾನು 2 ಹಾಕಿದ್ದೀನಿ. 2 ಹಾಕ್ಬಿಟ್ಟು ಆ ಎಣ್ಣೆ ಎಲ್ಲ ಫುಲ್ಲು ತಣ್ಣಗಾರಿದ ಮೇಲೆ ಹಾಕಿರೋದು. ಹಾಕ್ಬಿಟ್ಟು ಅದನ್ನು ಸ್ಪೂನಲ್ಲೆಲ್ಲ ಎಲ್ಲ ಹೊಂದ್ಕೊಳ್ಳೋ ಥರ ಸ್ಪೂನಲ್ಲಿ ತಿರುಗಿ ಮತ್ತು ಕ್ಯಾಪ್ ಹಾಕಿ ಎತ್ತಿಡ್ತೀನಿ. ಓಕೆ, ನೀವೂ ಯಾರಿಗೆಲ್ಲ ಮುಖದಲ್ಲಿ ಪಿಂಪಲ್ಸ್ಗಳೈತೆ ಮತ್ತು ನಂತರ ಯಾರಿಗೆಲ್ಲ ಪಿಗ್ಮೆಂಟೇಷನ್ ಐತೆ, ಬಂಗು ಐತೆ, ಮತ್ತು ಯಾರಿಗೆಲ್ಲ ರಫ್ ಸ್ಕಿನ್ ಇರುತ್ತೆ, ಅಂದರೆ ಏನಂತಾರೆ, ನೈಸಾಗಿರಲ್ಲ ಸ್ಕಿನ್ನು, ತುಂಬ ರಫ್ ಆಗಿರುತ್ತೆ. ಮತ್ತು ಯಾರಿಗೆಲ್ಲ ಪಿಂಪಲ್ಸ್ ಆಗಿ ಅದು ಗುಳಿ ಥರ ಮಾರ್ಕ್ ಉಳ್ಕೊಂಡಿರುತ್ತೆ, ಪಿಂಪಲ್ಸ್ ಆಗಿ ಯಾರಿಗೆಲ್ಲ ಗುಳಿ ಥರ ಮಾರ್ಕ್ ಉಳ್ಕೊಂಡಿರುತ್ತೆ ಅವರೆಲ್ಲರೂ ಯೂಸ್ ಮಾಡ್ಬೋದು. ಆದರೆ ಆಯಿಲ್ ಸ್ಕಿನ್ ಇರೋರು ಮಾತ್ರ ಬಾದಾಮಿ ಆಯಿಲ್ನ ಹಾಕಬೇಡಿ. ಬಾದಾಮಿ ಆಯಿಲ್ನ ಮಾತ್ರ ಯೂಸ್ ಮಾಡಿಕೊಂಡು ನೀವು ಹಾಕಕ್ಕೆ ಹೋಗಬೇಡಿ. ಓಕೆ ನೋಡಿ, ಫೈನಲಿ ಇಷ್ಟು ನಾನು ಮಾಡಿರೋದು, ಇಷ್ಟೇ ಆಯಿಲು ಮಾಡಿರೋದು, ತುಂಬ ಕಮ್ಮಿ ಮಾಡಿದ್ದೀನಿ. ನೋಡಿ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಂದೈತೆ, ಹಾಗೆ ಸ್ಮೆಲ್ಲು ಚೆನ್ನಾಗೈತೆ. ಯಾಕಪ್ಪ ಅಂದರೆ
ಕಿತ್ತಳೆ ಹಣ್ಣಿನ ಸಿಪ್ಪೆ ಹಾಕಿದ್ದೀವಲ್ಲ, ಆ ಕಿತ್ತಳೆ ಹಣ್ಣಿನ ಸಿಪ್ಪೆ ಸ್ವಲ್ಪ ಘಮ ಘಮ ಅಂತ ಘಮ ಘಮ ಅಂತ ಸ್ಮೆಲ್ ಬರ್ತೈತೆ. ನನಗೆ ಇವಾಗ ಇಷ್ಟು ಸಾಕು. ಆಮೇಲೆ ಈ ಯಾವ ಥರ ಫೈನಲಿ ರಿಜೆಕ್ಟ್ ಯಾವ ಥರ ಇರುತ್ತೆ ಅಂತ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಮಾಡ್ಕೋತೀನಿ. ಇವಾಗ ಇಷ್ಟೇ ಸಾಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.